ಇದೆಲ್ಲ ಸ್ಟಾರ್ಟ್ ಆಗೋದೇ ಕೇಳಿ ರ್ಯಾಶ್ ಆಗಿ ನೀವು ಓಡಿಸ್ತೀರಾ ಅಂತ. HSR ಸಿಗ್ನಲ್ ನನಗೆ ಒಂದ್ಸಲ ಆಗಿದೆ. ಯಾರೋ ಹೆಂಗೆ ಹೋದ ಅಂದರೆ ಈ ಕಡೆಯಿಂದ ಒಂದು ಕಾರಿ ಈ ಕಡೆಯಿಂದ ಕಾರಿ ಜಸ್ಟ್ ಮಧ್ಯದಲ್ಲಿ ಅಪ್ಪಾಚಿ ಯಾಕೆ ಅಷ್ಟು ರ್ಯಾಶಾಗಿ ಓಡಿಸ್ತೀರಾ? ರ್ಯಾಶ್ ಅಂದರೆ ಏನಾಗುತ್ತೆ, ಒಂದು ಟಾರ್ಗೆಟು ಇಷ್ಟೊತ್ತಿಗೆ ಸ್ಲ್ಯಾಟ್ ಅನ್ನೋದಿರುತ್ತಲ್ಲ, ಸೊ ಅದು ಕಂಪ್ಲೀಟ್ ಮಾಡಲೇಬೇಕು. ಅಷ್ಟರಲ್ಲಿ ನಮ್ದು ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಈ ಕಡೆ ಲೇಟ್ ಆಗುತ್ತೆ. ಇವರು ಹೆಂಗಂದ್ರೆ ಕಂಪ್ನಿಯವರು 5 ನಿಮಿಷದಲ್ಲಿ ನಿಂತ್ಕೊಂಡ್ರೆ ಫಾಸ್ಟ್ ಮೂವ್ ಅಂತ ಒಂದು ಕೂಗಾಡ್ತಿರುತ್ತೆ, ಇನ್ನೊಂದು ಡೈರೆಕ್ಟ್ ಕಂಪ್ನಿಯಿಂದ ಫೋನೇ ಬಂದ್ಬಿಡುತ್ತೆ. ಇವ್ರ ಕಡೆಯಿಂದನೂ ಪ್ರೆಷರ್ ಇರುತ್ತೆ, ಇನ್ನೊಂದು ಕಸ್ಟಮರ್ ಅಲ್ಲಿ ಕಾಯ್ತಿರ್ತಾರೆ. ಒಂಚೂರು ಲೇಟ್ ಆದರೆ ಡೈರೆಕ್ಟ್ ಫೋನ್ ಹಾಕಿ ಎಲ್ಲೋ ಡೈರೆಕ್ಟಾಗಿ ಹೇಳ್ತಾನೆ. ಸೊ ಹಿಂಗಾದಾಗ ಏನಾಗುತ್ತೆ, ಬೇಗ ಹೋಗಿ ಕೊಡಲೇಬೇಕಾಗತ್ತೆ. ಆ ಆರ್ಡ್ರು ನಮಗೇನಂದ್ರೆ ಬೇಗ ಡೆಲಿವರಿ ಆಗಬೇಕಷ್ಟೆ. ಸೊ ಹಾಗಾಗಿ ಸೊ ಫಾಸ್ಟಾಗಿ ಹೋಗ್ತಾರೆ. ಇನ್ನೊಂದೇನಂದ್ರೆ ಟಾರ್ಗೆಟ್ ಇರ್ತದೆ, ಒಂದು ದಿನಕ್ಕೆ 37 ಆರ್ಡರ್ಸ್ ಮಾಡಬೇಕು. ಸೊ ಅಂದರೆ ಇನ್ಸೆಂಟಿವ್ ಬರಲ್ಲ. 37 ಹೌದು, ಕಂಪ್ಲೀಟ್ ಮಾಡಲೇಬೇಕು. ಎಷ್ಟು ಬರುತ್ತೆ ಇನ್ಸೆಂಟಿವ್? ಡಿಪೆಂಡ್ಸ್, ಲೈಕ್ ವೀಕೆಂಡ್ಸ್ ಆದರೆ ಈಗ ಒಂದು ಕಂಪ್ನಿ ಹೆಸರು ತಗೊಳ್ಳೋದು ಮೀನ್ಸ್ ಒಂದರಲ್ಲಾದರೆ 37 ಆರ್ಡರ್ಸ್ಗೆ 500 ರೂಪೀಸ್ ಬರುತ್ತೆ. ವೀಕೆಂಡಲ್ಲಾದರೆ 525 ರೂಪೀಸ್ ಬರುತ್ತೆ. ಸೊ ಜಸ್ಟ್ ಆ ಥರ 25 ರೂಪಾಯಿ ಜಾಸ್ತಿ ಕೊಡ್ತಾನೆ ಅಣ್ಣ ವೀಕೆಂಡಲ್ಲಿ. ಬಟ್ ಅಲ್ಲ, ವೀಕೆಂಡಲ್ಲಿ ಆರ್ಡರ್ಸೇ ಜಾಸ್ತಿ ಬರುತ್ತಲ್ಲ ನಿಮಗೆ? ಆರ್ಡರ್ಸ್ ಜಾಸ್ತಿ ಬರುತ್ತೆ. ಸೊ ಆಕ್ಚುಲಿ ಇನ್ನೊಂದು ವೀಕ್ ಡೇಸಲ್ಲಿ 35 ಆರ್ಡರ್ಸು. ಸೊ ಆ ಟೆನ್ಷನಲ್ಲಿ ಇನ್ನೊಂದೇನೆಂದರೆ ನಾನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ, ಈ ಟೈಮಲ್ಲಿ ಎಲ್ಲರೂ ಹಂಗೆ ಮಾಡಲ್ಲ, ಕೆಲವ್ರು ಹಂಗೆ ಮಾಡ್ತಾರೆ. ಲೈಕ್ ಆ ಕೆಲವರಿಂದ ಒಂದಷ್ಟು ಜನಕ್ಕೆ, ಲೈಕ್ ಇದರಲ್ಲಿ ನೀವು ನಂಬಲ್ಲ, ನನಗಿಂತ ಸೀನಿಯರ್ಸು 10 ವರ್ಷ 12 ವರ್ಷ ಮಾಡಿರೋ ನಾನು ನೋಡಿದ್ದೀನಿ. ಅಂಥವರೆಲ್ಲ ಸ್ಲೋಗೆ ಓಡಿಸ್ತಾರೆ. ಬಿಕಾಸ್ ನಾನು ಗೊತ್ತಲ್ಲ, ಬಿಸಿ ರಾಗ್ತಾ ಇರೋರು. ಸೊ ನಾವು ಒಂದು ಟೈಮಲ್ಲಿ ನನ್ನ ಹತ್ರ ನಾವು ಹಂಗೆ ಓಡಿಸಿರೋರೆ. ಬಟ್ ಈಗ ಫ್ಯಾಮ್ಲಿ ಅದೆಲ್ಲ ಆದಾಗ ಒಂದು ಸ್ವಲ್ಪ ಸ್ಲೋ ಓಡಿಸ್. ಬಟ್ ಅದೇ ಕೆಲವ್ರು ಹಂಗೆ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಕೆಟ್ಟ ಹೆಸರು. ಮತ್ತು ಇನ್ನೊಂದು ಆ ಒಂದು ಪ್ರೆಷರ್ ಇರ್ತದೆ, ಬೇಗ ಮಾಡಬೇಕು ಆ ಥರ. ಅಲ್ಲ, ಈಗ ನೀವು ಕರೆಕ್ಟ್ ಟೈಮಿಗೆ ಈಗ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಏನಾದ್ರು ಫೈನ್ ಥರ ಏನಾರು ಇದೆಯಾ? ಏನಿಲ್ಲ, ಅದೇ ಲೇಟ್ ಆಗುತ್ತೆ, ವಾರ್ನಿಂಗ್ ಬರುತ್ತೆ. ಎಷ್ಟು ವಾರ್ನಿಂಗು ಅಂದರೆ ಅದಾದ್ಮೇಲೆ ಏನಾದ್ರು ಕಂಪ್ನಿಯವರು ಸುಮ್ಮನೆ ಇರಲ್ಲ ಆ ಟೈಮಲ್ಲಿ, ಕಾಲ್ ಮಾಡಿ ಹಿಂಸೆ ಕೊಡ್ತಿರ್ತಾರೆ. ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಆರ್ಡ್ರು. ಸ್ವಲ್ಪ ಹೊತ್ತು, ಈಗ 5 ನಿಮಿಷ ನೀವು ನಿನ್ನ ಜಾಗದಲ್ಲಿ ನಿಂತಿರಿ, ಟ್ರಾಫಿಕಲ್ಲಿ ನಿಂತಿರ್ರಿ, ಒಂದೇ ಜಾಗದಲ್ಲಿ ಇಲ್ಲ, ಸಿಲ್ಕ್ ಬೋರ್ಡು ಅದು ಸಿಗ್ನಲ್ ಇದೆಲ್ಲ, ದೊಡ್ಡ ಸಿಗ್ನಲ್ಲು, ಅಲ್ಲೆಲ್ಲಾದ್ರೂ ನಿಂತ್ಕೊಂಡ್ರೆ ಅಂದ್ರೆ 20 ನಿಮಿಷ ಆರ್ಡರ್ ಕ್ಯಾನ್ಸಲ್. ಪೆನಾಲ್ಟಿ ನಮಗೆ, ಫುಡ್ ತಗೊಂಡೋಗಿ ಹೋಟ್ಲರಿಗೆ ಕೊಡಬೇಕು. ಕರೆಕ್ಟ್. ಮುಂಚೆ ಫುಡ್ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಿದ್ರು ಕಂಪ್ನಿಯವ್ರು ಕೊಡ್ತಿದ್ರು. ಅದು ಎಲ್ಲ ಅಪ್ಲಿಕೇಶನ್ ಅಲ್ಲ, ಕೆಲವು ಅಪ್ಲಿಕೇಶನ್ ಅಂದ್ರೆ ಫುಡ್ ನೀವೇ ಇಟ್ಕೋಬಹುದು. ಕೆಲವು ರೆಸ್ಟೋರೆಂಟ್ಸು ಕೆಲವು ಇದಂತ. ಅಂದ್ರೆ ಇದು ಹೆಂಗಂದ್ರೆ ರೆಸ್ಟೋರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಅದು ರಿಟರ್ನ್ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಆಕ್ಚುಲಿ. ಸೊ ಈಗ ನೀವು ಅವ್ರಿಗೆ ತಗೊಂಡೋಗಿ ಕೊಟ್ರೆ ಅವ್ರು ತಗೊಂಡು ಬೇರೆ ಕಸ್ಟಮರ್ ಕೊಡ್ತಾರೆ, ಹೆಂಗ್ ವರ್ಕ್ ಆಗುತ್ತೆ ಅದು? ಅಂದ್ರೆ ಈಗ ಪರ್ಟಿಕ್ಯುಲರ್ ಕೆಲವು ರೆಸ್ಟೋರೆಂಟ್, ಅಂದ್ರೆ ಈಗ ಅದನ್ನ ಮೆನ್ಷನ್ ಮಾಡಿ ಹೇಳ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬಿರಿಯಾನಿ, ಓಕೆನಾ? ಸೊ ಬಿರಿಯಾನಿ ರಿಟರ್ನ್ ಹೋದ್ರೂ ಅದನ್ನ ಕಸ್ಟಮರ್ ಕೊಡ್ಬೋದು. ಈಗ ಅದೇ ಐಸ್ ಕ್ರೀಮು ಇದು ಆಗಲ್ಲ. ಈ ತರ ಕೆಲವು ರೆಸ್ಟೋರೆಂಟ್ಗಳು ಮಾತ್ರ ಎಕ್ಸೆಪ್ಟ್ ಮಾಡ್ಕೋಬೇಕು ಅವ್ರು ಆಕ್ಚುಲಿ. ಇಲ್ಲ ಅಂದ್ರೆ ಈಗ ಕೆಲವೊಂದು ತಗೊಂಡಿಲ್ಲ ಅಂದ್ರೆ ನಿಮ್ಗೇನ ಅದು? ಅದು ನಮ್ಗೆ. ಸೊ ನೀವು ಬಟ್ ನಾವು ತಿನ್ಬಹುದು ಖುಷಿಯಿಂದ, ಬಟ್ ನೆಕ್ಸ್ಟ್ ಡೇ ಪೆನಲ್ಟಿ ಆಗ್ಬಿಟ್ಟಿರ್ತದೆ. ಇತ್ತೀಚೆಗೆ ಅದು ಬರ್ತಾ ಇದೆ, ಮುಂಚೆ ಎಲ್ಲ ಆತರ ಮುಂಚೆ ಇರ್ಲಿಲ್ಲ. ಅಲ್ಲ, ಈಗ ನಾನೇನು ಕೇಳ್ತೀನಿ ಅಂದ್ರೆ, ನೀವೇ ಹೇಳ್ತೀವಿ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಾ, ಯಾರೋ ಕ್ಯಾನ್ಸಲ್ ಮಾಡಿದ್ರು, ನಾನೆಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು, ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಪೆನಾಲ್ಟಿ ಏನಕ್ಕೆ ಬರುತ್ತೆ? ಇಲ್ಲ, ಕಸ್ಟಮರ್ ಕ್ಯಾನ್ಸಲ್ ಮಾಡಲ್ಲ, ಕಂಪ್ನಿ ಅವ್ನು ಕ್ಯಾನ್ಸಲ್ ಮಾಡ್ತಾನೆ. ಕಸ್ಟಮರ್ ಇನ್ನೊಂದೇನಂದ್ರೆ, ಈಗ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನಮಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿರಲ್ಲ. ಅವರೆಲ್ಲೋ AC ರೂಮಲ್ಲಿ ಇವ್ನು ಸುಮ್ನೆ ಅಲ್ಲೆಲ್ಲೋ ಕುಂತವನೆ, ದಮ್ ಹೊಡ್ಕೊಂಡ್ ಕುಂತವನೇನೋ ಅನ್ಕೊಂಡು ಇವ್ರು ಇವನೇ ಬೇಕಂತ ಲೇಟ್ ಮಾಡ್ತೇನಂತ ಏನೋ ಆರ್ಡರ್ ಎಗರಿಸ್ಬಿಡ್ತಾರೆ. ಇಲ್ಲ, ನೀವು ಆ ಮಾತು ಹೇಳಿದ್ರಲ್ಲ ದಮ್ ಹೊಡ್ಕೊಂಡಿದ್ದಾನೆ ಅಂತ. ಬಿಕಾಸ್ ನಾನು ಹೇಳ್ತೀನಿ, ನಮ್ಮ ಮನೆ ಹತ್ರನೂ ಹಿಂಗೆ ಒಂದು ಖಾಲಿ ರೋಡ್ ಇದೆ, ಅಂದರೆ 100% ಅಲ್ಲಿ ಅಂಟಿಲ್ ಅನ್ಲೆಸ್ ಒಂದು ಏನೋ ಆಕ್ಸಿಡೆಂಟ್ ಆಗೋವರೆಗೂ ಏನೂ ಟ್ರಾಫಿಕ್ ಆಗಲ್ಲ ಅಂತ ರೋಡು. ಮೂನೇ ಆಗ್ತಾ ಇಲ್ಲ. ಏನಾಗಿದೆ ಅಂತ ಅಂದರೆ, ಗಾಡಿ ಸ್ಟಾಪ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ಹೌ ಡು ಐ ಬಿಲೀವ್ ಹಿಮ್? ಓಕೆ, ಹೇಳ್ತೀಯ ಬ್ರೋ? ಹಿಂಗೆ ಹೇಳಿದಾಗ ಏನು ಮಾಡೋಕ್ಕಲ್ಲ, ಅಲ್ಲಿ ಯಾರೋ ಸಿಗರೇಟ್ ಟೀರು ಕುಡ್ಕೊಂಡು ಕೂತಿರ್ತಾರೆ. ಅದು ಆಗುತ್ತಾ ಅಂದರೆ ಮಿಡ್ ವೇ ಅಲ್ಲಿ ಏನಕ್ಕೆ ಆ ಥರ ಮಾಡೋದು? ಇಲ್ಲ, ಒಂದು ಪ್ರಾಬ್ಲಮ್ ಆಗಿರ್ಬೋದು. ಒಂದು ಎರಡನೇದು ಬಂದ್ಬಿಟ್ಟು ಇರೋದು ಹೇಳ್ಬೇಕು ಅಂದರೆ, ನಾವು ಒಂದೊಂದ್ಸರಿ ಮಾಡಿದ್ದೀವಿ. ಅಂದರೆ ಏನೋ ಒಂದು ಟೆನ್ಷನ್, ಈಗ ಯಾವುದೋ ಒಂದು ಪ್ರೆಷರಲ್ಲಿ ಸೈಡ್ಗೆ ಆಗ್ಬಿಟ್ಟು ಒಂದು ಟೀ ಕುಡಿಯೋದು ಆ ಥರನೂ ಆಗಿರುತ್ತೆ. ಇಲ್ಲಾಂದರೆ ಊಟಕ್ಕೆ ಅಂತ ಸೈಡ್ಗೆ ಹಾಕಿರ್ತೀವಿ. ಸಮ್ ಟೈಮ್ ಎಲ್ಲ ಟೈಮು ಅಲ್ಲ. ಈಗ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಟಾರ್ಗೆಟ್ ಇರ್ತದ, ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರ್ತದೆ. ಈ ಕೆಲವು ಅಪ್ಲಿಕೇಶನ್ ಹೆಂಗಂದ್ರೆ, ನೀವು ನಂಬಲ್ಲ, ನೀರು ಕುಡಿಯೋಕ್ಕೂ ವಾಶ್ರೂಮ್ಗೆ ಹೋಗ್ಬಿಟ್ಟು ಟೈಮ್ ಕೊಡಲ್ಲ. ಆ ರೇಂಜ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಒಂದೇ ರಿಜೆಕ್ಟ್, ಒಂದು ದಿನಕ್ಕೆ ಒಂದು ರಿಜೆಕ್ಟ್ ಮೇಲೆ ಮಾಡಿದ್ಯಾ ಅಂದ್ರೆ ಇನ್ನು ಮನೆಗೆ ಹೋಗ್ಬೇಕಷ್ಟೇ. ಆಫ್ ಮಾಡ್ಕೊಂಡು ನಡಿ ಮನೆಗಂತ. ಅಲ್ಲ ಗುರು, ಮತ್ತೆ ನೀನು ಬ್ರೇಕ್ ತಗೋಬೇಕು, ಫ್ರೀ ಆಗಿರ್ಬೇಕು ಅಂತ ಮಾಡ್ತಾ ಇದೀಯ ಅಲ್ವಾ? ಅದೇ ಹೇಳಕ್ ಬರ್ತಾ ಇರೋದು. ನಾವು ಫ್ರೀ ಆಗಿರ್ಬೇಕಂತ ಈ ಕಂಪ್ನಿಗೆ ಬಂದ್ವಿ, ಇವ್ರು ಇರೋಬರ ರೂಲ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಇನ್ನು ನಮ್ಗೆ ಕಷ್ಟ ಕೊಡ್ತಾರೆ. ಈಗ ನಿಮಿಷ ಒಂದ್ ಟೈಮ್ ಹೆಂಗ್ ಅನ್ಸ್ಬಿಡ್ತದಿದ್ರೆ, ಅಮಿಕೋಣಲ್ಲಿ ಎಲ್ಲೋ ಒಂದು ಕೆಲಸ ಇದ್ವಿ, ಆರಾಮಾಗಿ ಎಲ್ಲೋ ಇದ್ವಿ. ಇಲ್ಲಿ ಬಂದು ಮೊದ್ಲು ಚೆನ್ನಾಗಿತ್ತು, ಈಗ ಬರ್ತಾ ಹೆಂಗಾಗ್ಬಿಡೋದೆ ಅಂದ್ರೆ ಒಂಥರ ಹಾಸ್ಟೆಲ್ಗೆ ತಲ್ಬಿಟ್ಟಂಗೆ ಆಗ್ಬಿಡೋದೆ. ಹಾಸ್ಟೆಲ್ ಗೊತ್ತಲ್ಲ,
ಇದೇ ಥರ ಕಂಡೀಷನ್ಸ್ ಮೇಲೆ ಕಂಡೀಷನ್ಸ್. ಇಲ್ಲ ಈಗ ನಾನು ಆಲ್ಟರ್ನೇಟ್ ಡೇಸ್ ಮಾಡ್ತೀನಿ ಅಂದರೆ ಹಂಗೆ ಮಾಡಿದ್ರೆ ಲೈಕ್ ನಿಮ್ಗೆ ಪಾರ್ಟ್ ಟೈಮ್ ಥರನ. ಹಾಂ ಅಂದರೆ ಈಗ ನಾನು ಇವತ್ತು ಮಾಡ್ತೀನಿ, ನಾಳೆನೋ ಬೇರೆ ಮಾಡ್ಕೊತೀನಿ, ಮತ್ತೆ ನಾನು ಅದು ಆಕ್ಚುಲಿ ಅದೇ ನಮ್ಮಲ್ಲಿ ಫ್ರೀಡಮ್ ಅದೇ. ಈಗ ಕಂಪಲ್ಸರಿ ಮಾಡಲೇಬೇಕು ಅಂತೇನಿಲ್ಲ. ಇವತ್ತು ಮಾಡು, ನಾಳೆ ಮಲ್ಕೋ, ನಾಳೆ ಇವತ್ತು ಮಾಡು, ನಿನಗೆ ಬಿಟ್ಟಿದ್ದು. ದುಡಿಬೇಕು ಅಂದರೆ ಡೈಲಿ ದುಡಿ, ಬೇಡವಾ ಡೈಲಿ ಮನೇಲಿ ಮಲ್ಕೋ. ಒಂದು ದಿನಕ್ಕೆ ಹೈಯೆಸ್ಟ್ ಎಷ್ಟು ಮಾಡಿದ್ದೀರಾ ನೀವು? ಅಂದರೆ ಎಷ್ಟು ಅವರ್ ವರ್ಕ್ ಮಾಡಿದ್ದೀರಾ? ಕಾಸು ಬಗ್ಗೆ ಮಾತಾಡ್ತಿಲ್ಲ, ಅದು ಆಮೇಲೆ ಕೇಳ್ತೀನಿ. ಓಕೆ, ವರ್ಕ್ ಎಷ್ಟು ಮಾಡಿದ್ದೀರಾ? 18 ಅವರ್ ಮಾಡಿದ್ದೀನಿ ನಾನು ಒಂದ್ಸರಿ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಬೆಳಗಿನ ಜಾವ ಆ್ಯಕ್ಚುಲಿ ನಾವು ಅವಾಗ ನಂದು ಮದುವೆ ಟೈಮ್ ಇತ್ತು, ಸ್ವಲ್ಪ ಕಮಿಟ್ಮೆಂಟ್ಗೆ ಅಂತ. ನನ್ನ ಪ್ರಕಾರ ಬೆಳಗ್ಗೆ 5:30ಗೆ ಆನ್ ಮಾಡಿಕೊಂಡು ಅವತ್ತು ನೈಟು 1 o'clockವರೆಗೂ ಏನೋ ಮಾಡಿದ್ದೀನಿ ನಾನು. ಬಟ್ ಅರ್ಲಿ ಮಾರ್ನಿಂಗ್ ಆನ್ ಮಾಡ್ಕೊಂಡಿದ್ರೆ ಜಾಸ್ತಿ ಇದಿರುತ್ತಾ, ಪ್ರೈಸಸ್ ಇರುತ್ತಾ? ಇಲ್ಲ ಬರೀ ಅಂದರೆ 12 ಗಂಟೆ ಮೇಲೆ ಜಾಸ್ತಿ ಪ್ರೈಸಸ್ ಇರುತ್ತಾ? ಇಲ್ಲ, ಇದರಲ್ಲಿ ಪೀಕ್ ಟೈಮ್ ಅಂತ ಬರುತ್ತೆ. ಲೈಕ್ ಈಗ ಪೀಕ್ ಟೈಮ್ ಅಂತ ಬರುತ್ತೆ, 12 to 4 o'clock ಒಂದು ಪೀಕು, ಇದು ಬಂದು ಲಂಚ್ ಪೀಕು. 7 o'clock ಇಂದ 11ವರೆಗೂ ಬರುತ್ತೆ, ಇದು ಡಿನ್ನರ್ ಪೀಕು. ಈ ಟೈಮಲ್ಲಿ ಆರ್ಡರ್ಸು ಜಾಸ್ತಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ₹1, ₹2, ₹5, ₹10 ಟಿಪ್ಸ್ ಮೀನ್ಸ್ ಸಾರಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನೆ. ಸರ್ಜು ಅಂತ ಒಂದು ಅದು ಹೆಂಗಂದ್ರೆ ಈ ಕೈ ಕೊಡ್ತಾನೆ, ಈ ಕೈಲಿ ತಗೊಂಡ್ಬಿಡ್ತಾನೆ. ಓಕೆ, ನೀವು ಎಷ್ಟು ಅವ್ರು ಮಾಡಿದ್ದೀರಾ? ನಾನು ಅವರ್ಸ್ ಹಂಗೆ ಹೇಳಕ್ ಹೋಗಲ್ಲ, ಯಾಕಂದ್ರೆ ನಾನು ನಮ್ಮ ಮಾಮೂಲಿ ಬರೋದೇ 9 ಗಂಟೆ ಮಾರ್ನಿಂಗು, ನೈಟು 2 ಗಂಟೆ ಮಟ್ಟ ಮಾಡಿದ್ದೀನಿ 9ರಿಂದ ಹೈಯೆಸ್ಟ್ ಅಂದ್ರೆ ಅದೇ. ಓಕೆ, ಇಲ್ಲ ಅಂದ್ರೆ ನಾನು ಮಾಮೂಲ 11ವರೆಗೂ ಡ್ಯೂಟಿ. ಅಲ್ಲ, ನಾನು ಬಂದಿರೋದು ಫ್ರೀಡಮ್ ಇರೋಕ್ಕೋಸ್ಕರ, ಫ್ರೀ ಆಗಿರೋಕ್ಕೋಸ್ಕರ. ಇಲ್ಲಿ ಕುತ್ಕೊಳ್ಳೋದಕ್ಕಲ್ಲ, ಯಾರು ಹಂಗಾಗಿ ತಲೆ ಯಾವತ್ತೋ ಒಂದು ದಿವಸ ಮಾಡಿದಾರೆ ಅನ್ಸುತ್ತೆ ಅಷ್ಟೇ, ಅವರ ಫುಲ್ ಫ್ರೀ. ರೇರು. ಅಂಡ್ ನ್ಯೂ ಇಯರ್ ಟೈಮಲ್ಲಿ ಮಾಡಿದ್ದೆ, ಮೇ ಬಿ ಅದೇ 2 ಗಂಟೆ ಮಟ್ಟ ಅನ್ಸುತ್ತೆ. ಹಾ, ನ್ಯೂ ಇಯರ್ ಅನ್ಸುತ್ತೆ, ಯಾಕಂದ್ರೆ ₹100 ಪರ್ ಆರ್ಡರ್ ಒಂದು ಎಕ್ಸ್ಟ್ರಾ ಕೊಡ್ತಾರೆ ಅವತ್ತಿನ ದಿನ, ನ್ಯೂ ಇಯರ್ಗೆ. ಅವತ್ತೊಂದ್ ದಿವಸ ಮಾತ್ರ. ಅದೇ ಎವ್ರಿ ಆರ್ಡರ್ ₹100 ಕೊಡ್ತಾರಾ? ಹಾ, ಎಕ್ಸ್ಟ್ರಾ ₹100, ಅದಕ್ಕೆ ₹30 ಸಪರೇಟ್ ಇರುತ್ತೆ ಬಿಡಿ. 31st ಅವತ್ತು ಆ ನೈಟ್ ಕಸ್ಟಮರ್ಸ್ಗೂ ರೇಟ್ ಜಾಸ್ತಿ ಹಾಕಿರ್ತಾರೆ, ಅವ್ರಿಗೂ ಜಾಸ್ತಿ, ಅವ್ರ ಕಡೆಯಿಂದ ಕಿತ್ಕೊಂಡು ನಮಗೆ ಕೊಡ್ತಾರೆ. ಓಕೆ, ಒಂದು ದಿನದಲ್ಲಿ ಹೈಯೆಸ್ಟ್ ಎಷ್ಟು ಮಾಡಿರೋದು ನೀವು? ಒಂದಿನದಲ್ಲಿ ಅದೇ ನ್ಯೂ ಇಯರ್ ಟೈಮಲ್ಲೇ ಸಮಥಿಂಗ್ 4000 ಚೇಂಜ್ ಏನೋ ಮಾಡಿದ್ದೀನಿ. ಒಂದೇ ದಿನಕ್ಕೆ 2 years ಬ್ಯಾಕ್ ಮಾಡಿದ್ದು ಒನ್ ಡೇಲಿ. ಇನ್ಸೆಂಟಿವ್ ಎಲ್ಲ ಸೇರಿ ನಿಯರ್ಲಿ 5000 ಅಂದರೆ 4800 ಈ ಥರ ಏನೋ ಆಗಿತ್ತು. ನಿಮ್ಮದು ಕ್ರೇಜಿ. 11,000 ಕಮ್ಮಿ ಅಷ್ಟೇ. ನಾನು